ಈಗ ಫೂಲನ್ ದೇವಿ ಡ್ರೆಡೆಡ್ ಡಕಾಯಿಟ್, ಆಕೆ ನರಮೇಧಗಳನ್ನು ಮಾಡಿದ್ಲು. ಅಂತಿಮವಾಗಿ ಆಕೆ ಸರೆಂಡರ್ ಆಗಲೇಬೇಕಾದ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ರು ಪೊಲೀಸರು ಸೇರ್ಕೊಂಡು. ಆಕೆ ಸರೆಂಡರ್ ಆಗಿದ್ದು ಒಬ್ಬ ಪೊಲೀಸ್ ಅಧಿಕಾರಿ ಎದುರಿಗೆ. ಪೊಲೀಸ್ ಅಧಿಕಾರಿ ಮುಂದೆ ಸರೆಂಡರ್ ಆದಳು. ಜೈಲಿಗೆ ಹೋಗಿ ಕೇಸ್ ಖುಲಾಸೆಯಾಗಿ ಹೊರಗೆ ಬಂದ ಮೇಲೆ ಸಮಾಜವಾದಿ ಪಕ್ಷದ ಟಿಕೆಟ್ ಮೇಲೆ ಆಕೆ ಚುನಾವಣೆಯನ್ನು ಗೆದ್ದುಬಿಟ್ಲು. ಆವಾಗ ಅಸೆಂಬ್ಲಿಯಲ್ಲಿ ಜೊತೆ ಕೂತ್ಕೊಳ್ಳಿ ನೀವು. ಪ್ರಶ್ನೆ ಅದಲ್ಲ. ಆಕೆಯೂ ಕೂಡ ಪ್ರಜಾಪ್ರಭುತ್ವ ಮಾದರಿಗೆ ಬಂದಳು. ಪ್ರಶ್ನೆ ಅದಲ್ಲ. ಈಕೆ ಬಿಡಿ ಕ್ರಿಮಿನಲ್ಲು. ಈಕೆ ಕ್ರಿಮಿನಲ್ ಆಗೋದಕ್ಕೆ ಈಕೆ ಬೇರೆ ಬೇರೆ ಕಾರಣಗಳಿದ್ದವು. ಈಕೆ ದೇಶದ ಸಾರ್ವಭೌಮತೆಯ ವಿರುದ್ಧ ಯುದ್ಧ ಸಾರಿದವಳಲ್ಲ. ಈ ದೇಶದ ಸಂವಿಧಾನದ ವಿರುದ್ಧ ಯುದ್ಧ ಸಾರಿದಾಕೆ ಅಲ್ಲ. ಶಿ ಈಸ್ ಅ ಕ್ರಿಮಿನಲ್. ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧ ಈಕೆ ಯುದ್ಧ ಆಗಿರಲಿಲ್ಲ. ಅಂಥ ಕ್ರಿಮಿನಲ್ಲೇ ಈಕೆಯನ್ನು ಹೋಗಿ ಯಾರು ರಾಜಕಾರಣಿ ಸರೆಂಡರ್ ಮಾಡಿಸ್ಕೊಂಡಿದ್ರೆ ರಾಜಕೀಯವಾಗಿ ಮೈಲೇಜ್ ಸಿಕ್ಕಿರೋದು. ಮೈಲೇಜ್ ಸಿಕ್ಕಿರೋದು ಪೊಲೀಸ್ ಅಧಿಕಾರಿಯ ಮುಂದೆ ಸರೆಂಡರ್ ಆಗಿತ್ತು. ಹೂ ಆರ್ ನಕ್ಸಲೈಟ್ಸ್? ಈ ದೇಶದ ಸಂವಿಧಾನದ ವಿರುದ್ಧ ಸಮರ ಅವರದ್ದು. ಈ ದೇಶ ಒಪ್ಪಿಕೊಂಡಿರುವ ಪ್ರಜಾಪ್ರಭುತ್ವದ ವಿರುದ್ಧ ಸಮರ. ಇದರ ಬಗ್ಗೆ ಸಂಶಯ ಇದ್ದವರು ಯಾರು ಡಿಬೇಟ್ ಮಾಡಿ. ಪ್ರಜಾಪ್ರಭುತ್ವದ ವಿರುದ್ಧ, ಸಂವಿಧಾನದ ವಿರುದ್ಧ ನಕ್ಸಲರ ಸಮರ ಹೌದು ಅಲ್ವೋ ಅಂತ. ಅಂಥವರು ಮುಖ್ಯವಾಹಿನಿಗೆ ಬಂದಾಗ ಕಾರ್ಯಾಂಗ ಇದೆ ರೀ. ಅಲ್ಲಿ ಪೊಲೀಸರಿದ್ದಾರೆ, ಜಿಲ್ಲಾಡಳಿತ ಇರುತ್ತೆ, ANF ಇರುತ್ತೆ,